ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಅತ್ರಿ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಪ್ರೀವಿಯಸ್ ವ್ಲಾಗಲ್ಲಿ ಈ ಎನ್ಲೈನ್ ಕಾರ್ದು ವಾಕ್ ಅರೌಂಡ್ ಮಾಡಿದ್ದೆ. ಆ ವ್ಲಾಗ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕ್ವಿಕ್ಕಾಗಿ ಈ ಕಾರ್ದು ಫಸ್ಟು ಇಂಜಿನ್ ಕಾನ್ಫಿಗರೇಷನ್ ನೋಡ್ಬಿಡೋಣ. ಸೊ ಮೊದಲನೇದಾಗಿ ಈ ಕಾರು ನಾರ್ಮಲ್ ಡ್ರೈವಿಂಗ್ ಮೋಡಲ್ಲಿ ಹೆಂಗೆ ಪಿಕಪ್ ಇದೆ ಅಂತ ನೋಡೋಣ. ಸೊ ಆಲ್ರೆಡಿ ನಾನು ವಾಕ್ ಅರೌಂಡ್ ವಿಡಿಯೋಲಿ ಹೇಳ್ದಂಗೆ 3 ಡ್ರೈವಿಂಗ್ ಮೋಡ್ ಬರುತ್ತೆ, ಈಕೋ, ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಅಂತ. ಸೊ ಫಸ್ಟು ನಾನು ಈಕೋ ಮೋಡಲ್ಲಿ ಓಡಿಸಿ ನೋಡ್ತೀನಿ ಕಾರ್ ಹೇಗಿದೆ ಅನ್ನೋದು. ಸೊ ಅದಾದಮೇಲೆ ನಾರ್ಮಲ್ ಮತ್ತು ಸ್ಪೋರ್ಟ್ಸಲ್ಲಿ ಹೆಂಗೆ ಶಿಫ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಆಕ್ಚುಲಿ ನಿಮಗೆ ಈಕೋ ಮೋಡು ನಾರ್ಮಲ್ ವೆನ್ಯೂ 1.2 ಲೀಟರ್ ಬರುತ್ತಲ್ಲ, ಸೊ ಅದೇ ಥರನೇ ಫೀಲ್ ಆಗುತ್ತೆ ನಿಮಗೆ ಪಿಕಪ್ ಎಲ್ಲ ಆಲ್ಮೋಸ್ಟ್. ಬಟ್ ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಇದೆ ಅಂತ ಅನ್ಸುತ್ತೆ ಟ್ಯೂನಿಂಗ್ ಎಲ್ಲ, ಬಟ್ ಆಲ್ಮೋಸ್ಟ್ ಸೇಮ್ ಅದೇ ಥರನೇ ಫೀಲ್ ಆಗುತ್ತೆ ನಿಮಗೆ. 1.2 ಏನು ಓಡಿಸ್ತೀರಾ ವೆನ್ಯೂ ನೀವು, ಸೇಮ್ ಅದೇ ಥರನೇ ಅನ್ಸುತ್ತೆ ಪಿಕಪ್ ನಿಮಗೆ. ಸೊ ಸಿಟಿಗೆ ಬಂದಿರೋದ್ರಿಂದ ನಾನು ಸಿಟಿ ಲಿಮಿಟ್ಸಲ್ಲಿ ಸೊ ಈಕೋ ಮೋಡ್ಗೆ ಹಾಕೊಂಡಿದ್ದೀನಿ. ಸೊ ಈಕೋ ಮೋಡಲ್ಲಿ ನನಗೇನು ಅಂತ ಏನು ಪವರ್ ಏನು ಕಮ್ಮಿ ಅಂತ ಅನಿಸ್ತಾ ಇಲ್ಲ. ಸೊ ಅಡಿಕ್ವೇಟ್ ಆಗಿದೆ ಗೈಸ್ ಸಿಟಿ ಇದಕ್ಕೆ. ನೀವೇನು ತುಂಬ ತುಳಿಯಲ್ಲ, ಪಾರ್ ಥ್ರಾಟಲಲ್ಲೇ ಇರ್ತೀರಾ ನೀವು, ಫ್ಲೋರ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಸೊ ನೆಕ್ಸ್ಟು ಇದಕ್ಕೆ ನೋಡೋಣ, ನಾರ್ಮಲ್ಲು. ಸೊ ನಾರ್ಮಲಾಗಿ ಹಾಕೊಂಡ ತಕ್ಷಣ ಆ್ಯಕ್ಚುಲಿ ಸ್ವಲ್ಪ ಪುಷ್ ಕೊಟ್ಟಂಗೆ ಆಯಿತು ನನಗೆ ಆ್ಯಕ್ಚುಲಿ. ಸೊ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ನಾರ್ಮಲ್ ಡ್ರೈವಿಂಗ್ ಮೋಡ್ ಏನು, ಅದು ಬೆಟರ್ ಇದೆ. ಸೊ ಈಕೋ ಮೋಡ್ ಬೆಸ್ಟ್ ಫಾರ್ ಸಿಟಿ ಅಂತಾನೆ ಹೇಳ್ಬೋದು. ಈ ಕಾರಲ್ಲಿ 120 PS ಪವರ್ ಮತ್ತೆ 172 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ 120 PS ಪವರ್ ನ ಸೊ ಕಂಪ್ಲೀಟ್ ಸಿಟಿಲಿ ಯೂಸ್ ಮಾಡಕ್ ಆಗಲ್ಲ ನೀವು. ಸೊ ಹಾಗಾಗಿ ಈ ಕಾರಲ್ಲಿ ಡ್ರೈವಿಂಗ್ ಮೋಡ್ ಕೊಟ್ಟಿರೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಕಂಪ್ಲೀಟ್ ಏನ್ ಪವರ್ ಇದೆ ಅದನ್ನ ಯೂಸ್ ಮಾಡೋ ಬದಲು ಈಕೋ ಮೋಡ್ ಹಾಕೊಂಡು ಸಿಟಿಲಿ ಫ್ಯೂಲ್ ಎಫಿಷಿಯನ್ಸಿನ ನೀವು ರೈಸ್ ಮಾಡ್ಕೋಬಹುದು ಈ ಕಾರ್ದು. ನೀವು ಹೈವೇಲಿ ಇದ್ದೀರಾ ಮತ್ತೆ ಕಾರ್ ಎಂಥೂಸಿಯಾಸ್ಟ್ ನೀವು ಅಂತಂದ್ರೆ ಸೊ ಬೆಟರ್ ಸ್ವಿಚ್ ಫಾರ್ ಸ್ಪೋರ್ಟ್ಸ್ ಮೋಡ್ ಗೈಸ್. ಸೊ ಸ್ಪೋರ್ಟ್ಸ್ ಮೋಡ್ ಅಂದ್ರೆ ಡ್ರೈವಿಂಗ್ ಮೋಡಲ್ಲಿ ಹಾಕೋಬೇಕು ಅಂತೇನಿಲ್ಲ. ಸೊ ಮ್ಯಾನ್ಯುಯಲ್ಗೆ ಗೇರ್ನ ಸ್ಲಾಟ್ ಮಾಡೋರು ಸಾಕು, ಸ್ಪೋರ್ಟ್ಸ್ ಮೋಡ್ ಆಕ್ಟಿವೇಟ್ ಆಗುತ್ತೆ. ಸೊ ಯಪ್ಪ ಗೈಸ್, ಕಂಪ್ಲೀಟ್ಲಿ ಕಾರ್ದು ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದೇ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡುತ್ತೆ ಡ್ರೈವ್ ಮೋಡ್ ಚೇಂಜ್ ಮಾಡಿದ ತಕ್ಷಣನೇ. ಸೊ ಕಂಪ್ಲೀಟ್ ಆಗಿ ಹೆಂಗೆ ಅಂದ್ರೆ ಒಳಗಡೆ ಇರೋಂಥ ಬೀಸ್ಟ್ ಎತ್ ಕೂತ್ಕೊಂಡು ಎಳಿತಿರೋ ಹಂಗಿರುತ್ತೆ ಕಾರ್ನ, ಅಷ್ಟು ಅಗ್ರೆಸಿವ್ ಆಗಿದೆ ಫುಲ್ಲು. ಸೊ ತುಂಬಾ ಸ್ಪ್ರೈಟಿ ಆಗಿದೆ ಇಂಜಿನ್ ಫುಲ್ ಮಾತ್ರ. ಸೊ ಇವನ್ DCT ಶಿಫ್ಟ್ಸ್ ಕೂಡ ಪಟ್ 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 ಅಂತ ಆಗತ್ತೆ. ಸೊ ಒಂಥರ ಲ್ಯಾಗ್ ಅಂತ ಅನ್ಸಲ್ಲ DCT. ಸೊ ಇಲ್ಲಿ ಯೂಟರ್ನ್ ತಗೊಬೇಕು, ಟರ್ನಿಂಗ್ ರೇಡಿಯಸ್ ಹೆಂಗಿದೆ ಅಂತ ನೋಡೋಣ. ಸೊ ನಾರ್ಮಲ್ ಡ್ರೈವ್ ಮೋಡ್ಗೆ ಹಾಕೊಂಡಿದ್ದೀನಿ ನಾನೀಗ. ಸ್ಟೇರಿಂಗ್ ಕೂಡ ತುಂಬಾ ಲೈಟ್ ಇದೆ ಆಕ್ಚುಲಿ ತಿರುಗ್ಸಕ್ಕೆಲ್ಲ. ಸೆಲ್ಫ್ ಸೆಂಟರ್ ಕೂಡ ಆರಾಮಾಗಿ ಆಗತ್ತೆ, ಅದೇನೆ ನೀವೇ ತಿರುಗಿಸ್ಬೇಕು ವಾಪಸ್ ಅಂತ ಏನಿಲ್ಲ. ನಾರ್ಮಲ್ ಡ್ರೈವಿಂಗ್ ಮೋಡ್ಗೆ ಹಾಕೊಂಡಾಗ ಸೊ ಕಾರೇ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಸೊ ಓಕೆ ಇವನು ನಾರ್ಮಲ್ ಡ್ರೈವಿಂಗ್ ಮೋಡಲ್ಲಿ ಓಡಿಸ್ತಾ ಇದ್ದಾನೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಒಂದು 2,000 ಅಥವಾ 2,500 ಅಷ್ಟೇ, ಅದ್ರ ಮೇಲೆ ಕೊಡಲ್ಲ. ಸೊ ಅಪ್ ಶಿಫ್ಟ್ ಟಕ್ 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 ಅಂತ ಆಗ್ತಾನೆ ಇರುತ್ತೆ ನಿಮ್ಗೆ. ನಾರ್ಮಲ್ ಡ್ರೈವ್ ಮೋಡಲ್ಲಿ ಓಡಿಸಿದಾಗ ಗೇರ್ ಬಾಕ್ಸ್ ಅಷ್ಟು ಅಗ್ರೆಸಿವ್ ಆಗಿರಲ್ಲ ನಿಮ್ಗೆ. ಸೊ ನಾರ್ಮಲ್ AMT ಏನಿದೆ ಸೊ ಅದೇ ತರನೇ ನಿಮಗೆ. ಸೊ ಬೇಗ ಶಿಫ್ಟ್ ಆಗುತ್ತೆ, ಬಟ್ ಶಿಫ್ಟ್ಸ್ ಅಲ್ಲಿ ಎಲ್ಲೂ ಲ್ಯಾಗ್ ಇಲ್ಲ ನಿಮ್ಗೆ. AMT ಏನೊಂದು ಲ್ಯಾಗ್ ಕಾಣುತ್ತೆ ಲಥಾಜಿಕ್, ಸೊ ಆ ಲಥಾಜಿಕ್ನೆಸ್ ಇಲ್ಲ ನಿಮ್ಗೆ ಇದರಲ್ಲಿ. ಸೊ ನಾರ್ಮಲ್ ಆಗಿ ಟಕ್ ಟಕ್ ಅಂತ ಕೊಡುತ್ತೆ. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಏನೊಂದು ಅಗ್ರೆಸಿವ್ನೆಸ್ ಇರುತ್ತೆ ಈ ಗೇರ್ ಬಾಕ್ಸ್ದು, ಆ ಒಂದು ಅಗ್ರೆಸಿವ್ನೆಸ್ ಇಲ್ಲ ನಿಮ್ಗೆ. ಸೊ ನಾರ್ಮಲ್ ಆಗಿ ಕಂಫರ್ಟಬಲ್ ಆಗಿ ಶಿಫ್ಟ್ ಆಗುತ್ತೆ, ಇವನ್ ಶಿಫ್ಟ್ ಆಗೋದು ಕೂಡ ಗೊತ್ತಾಗಲ್ಲ ನಿಮ್ಗೆ. ಸೊ ಇನ್ನೊಂದು ಹೇಳಿದ್ ನಿಮ್ಗೆ ಎಕ್ಸಾಸ್ಟ್. ಸೊ ಎಕ್ಸಾಸ್ಟ್ ಈ ಕಾರಲ್ಲಿ ಆಕ್ಚುಲಿ ಚೇಂಜು. ಸೊ ಒಂಥರ ಬೇಸಿ ಆಗಿದೆ ಮತ್ತೆ ಒಂದ್ ಸ್ವಲ್ಪ ಸ್ಪೋರ್ಟಿ ಆಗಿದೆ. ನಾರ್ಮಲ್ ಮತ್ತೆ ಈಕೋ ಮೋಡಲ್ ಓಡಿಸ್ಬೇಕಾರೆ ಕಾರ್ನ ಸೊ ನಿಮ್ಗೆ ಅಷ್ಟು ಬೇಸ್ ಕಾಣಲ್ಲ ಆ ಎಕ್ಸಾಸ್ಟ್. ಸೊ ಓಕೆ ನಾರ್ಮಲ್ ಯಾವುದೋ ಒಂದು ನಾರ್ಮಲ್ ಕಾರ್ ಓಡಿಸ್ತಿರೋ ತರ ಅನ್ಸುತ್ತೆ, ಬಟ್ ಈಕೋ ಮೋಡ್ ಅಥವಾ ನಾರ್ಮಲ್ ಮೋಡಲ್ಲೂ ನೀವು ಹೈಯರ್ RPMs ಲೈಕ್ 3,000-3,500 ಮೇಲೆ ಏನಾದ್ರು ಪುಲ್ ಮಾಡಿದಾಗ ಅವಾಗ ನಿಮಗೆ ಬೇಸ್ ಕಾಣುತ್ತೆ. ಬಟ್ 2000 RPM ಎಕ್ಸಾಸ್ಟ್ ಕೇಳಿಸ್ಬೇಕು ಅಂತಂದ್ರೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಳ್ಳಿ, ನೀಟಾಗಿ ಕೇಳಿಸುತ್ತೆ ಆ ಬೇಸು. ಸೊ ಹೊರಗಡೆ ಇನ್ನ ಚೆನ್ನಾಗಿ ಕೇಳಿಸುತ್ತೆ. ಸೊ ಎಕ್ಸಾಸ್ಟ್ ನೋಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹುಂಡೈನವ್ರು ಈ ಕಾರಿಗೆ.
ಈ ಕಾರ್ ಸ್ಟೇರಿಂಗ್ನ ಸೇಮ್ ಎನ್ಲೈನ್ i20 ನೋಡಿರ್ತೀರ, 3 ಸ್ಪೋಕ್ ಸ್ಟೇರಿಂಗ್ ಇದು. ನಾರ್ಮಲ್ ವೆನ್ಯೂಗಿನ್ನ ಸ್ವಲ್ಪ ಬೆಟರ್ ಇದೆ ಅಂತ ಅನಿಸ್ತಿದೆ ಈ ಸ್ಟೇರಿಂಗು. ಲೋಯರ್ ಸ್ಪೀಡ್ಸಲ್ಲಿ ಲೈಟಾಗಿದೆ, ಆದರೆ ಸ್ಪೀಡಪ್ ಆಗ್ತಾ ಆಗ್ತಾ ಸ್ಟೇರಿಂಗ್ ಸ್ವಲ್ಪ ಬೆಟರ್ ಅಂತ ಅನಿಸ್ತಿದೆ. ಜೊತೆಗೆ ಈ ಸ್ಟೇರಿಂಗು ಲೈಫ್ಲೆಸ್ ಅಂತಲೂ ಅನಿಸ್ತಾ ಇಲ್ಲ. ಒಂದು ರೇಂಜ್ಗೆ ರೆಸ್ಪಾನ್ಸಿವ್ ಇದೆ, ಬಟ್ ಡೈರೆಕ್ಷನಲ್ ಚೇಂಜಿಂಗ್ ವೈಸು ತುಂಬ ಕ್ವಿಕ್ ಇಲ್ಲ, ಸ್ವಲ್ಪ ಡಿಲೇ ಇದೆ ಆ್ಯಕ್ಚುಲಿ. ಬಟ್ ಹಿಡ್ಕೊಳ್ಳೋಕ್ಕೆ ಮಾತ್ರ ಫೀಲ್ ಚೆನ್ನಾಗಿದೆ ಲೆದರ್ ಫಿನಿಶ್ ಇರೋದ್ರಿಂದ. ಸೊ ಈ ಕಾರ್ ಏನೊಂದು ಎನ್ಲೈನ್ ಅಂತ ಒಂದು ಹೇಳಿದ್ದಾರೆ. ಸೊ ಎನ್ಲೈನ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರೋದು, ಸೊ ಅಬ್ರಾಡಲ್ಲೆಲ್ಲ ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರು. ಸೊ ಎನ್ಲೈನ್ ಅಂದ ತಕ್ಷಣ ಸೊ ಆ ಒಂದು ಪರ್ಫಾರ್ಮೆನ್ಸ್ ಥರ ಇಲ್ಲದೆ ಇದ್ರೂ ಸೊ ಡೈನಾಮಿಕ್ ಆಗಿದೆ ಈ ಕಾರ್ ಆ್ಯಕ್ಚುಲಿ, ಈ ಎನ್ಲೈನ್. ಸೊ ಡೈನಾಮಿಕ್ ಅಂತಂದ್ರೆ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಸೊ ಅದೆಲ್ಲ ಈ ಕಾರಲ್ಲಿ ಬೆಟರ್ ಆಗಿದೆ. ಸೊ ಸ್ಟೆಬಿಲಿಟಿಗೆ ಬಂದ ತಕ್ಷಣ ಒಂದು ಪಾಯಿಂಟ್ ಹೇಳ್ಬೇಕು ನಿಮಗೆ. ಸೊ ಈ ಕಾರಲ್ಲಿ 34% ನಿಮಗೆ ಡ್ಯಾಂಪಿಂಗ್ ಫೋರ್ಸ್ ಜಾಸ್ತಿ ಇದೆ ಇಲ್ಲಿ. ಸೊ ಅದರಿಂದ ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಸಸ್ಪೆನ್ಷನ್ ಸ್ಟಿಫ್ ಇದೆ ನಾರ್ಮಲ್ ವೆನ್ಯೂ ಕಂಪೇರ್ ಮಾಡಿದಾಗ. ಸೊ ಇದರಿಂದ ನಿಮಗೆ ಒಳ್ಳೆ ಹ್ಯಾಂಡ್ಲಿಂಗು ಮತ್ತೆ ಒಳ್ಳೆ ಸ್ಟೆಬಿಲಿಟಿ ಸಿಗುತ್ತೆ ನಿಮಗೆ. ಸೊ ನನ್ನ ಪ್ರಕಾರ ಇಂಡಿಯನ್ ರೋಡ್ಸ್ಗೆ 120 PS ಪವರ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಗೈಸ್. ಬಿಕಾಸ್ ನೀವು ಅದನ್ನ ಇಟ್ಕೊಂಡೆ ನೀವು ಆಲ್ಮೋಸ್ಟ್ ಚೆನ್ನಾಗಿ ಆಟ ಆಡ್ಬೋದು. 140, 150 ನಿಮ್ಮ ಪ್ರಿಯಾರಿಟಿ ಮೇಲೆ ಬಿಟ್ಟಿದ್ದು. ಸೊ ನಿಮಗೆ ಅಷ್ಟು ಪವರ್ ಇದ್ದಾಗ ಎಂಜಾಯ್ ಮಾಡ್ಬೋದು ಆಬ್ವಿಯಸ್ಲಿ. ಸೊ 120ಗೂ 140, 160ಗೆಲ್ಲ ತುಂಬ ಡಿಫ್ರೆನ್ಸ್ ಇದೆ, ಒಪ್ಕೋತೀನಿ ನಾನು. ಬಟ್ ಸ್ಮಾಲ್ ಕಾರಲ್ಲಿ ಇಷ್ಟು ಪವರ್ ಎಂಜಾಯ್ ಮಾಡೋಕ್ಕೆ ಎಫಿಷಿಯಂಟ್ ಅಂತ ಅನ್ಕೋತೀನಿ. ಬಿಕಾಸ್ ಏನಿಗೆ ಗೊತ್ತಾ, ನಮ್ಮ ಇಂಡಿಯನ್ ಕಂಡೀಷನ್ಸ್ಗಳಿಗೆ ಕಾರ್ ಚೆನ್ನಾಗಿದ್ರು ರೋಡ್ ಚೆನ್ನಾಗಿರಲ್ಲ. ಸೊ ದಟ್ಸ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಗೈಸ್. ಸೊ ಅದ್ರ ಜೊತೆಗೆ ನಿಮಗೆ ಈ ಕಾರ್ ಅಥವಾ ನಾರ್ಮಲ್ ವೆನ್ಯೂ ಟರ್ಬೋ, ಸೊ ಅದು ಕೂಡ 120 PS, ಇದು ಕೂಡ 120 PS. ಬಟ್ ಡಿಫ್ರೆನ್ಸ್ ಏನೋ ಅಂದ್ರೆ ಹ್ಯಾಂಡ್ಲಿಂಗ್ ಅಲ್ಲಿ ಗೈಸ್. ಸೊ ನಿಮಗೆ ಹ್ಯಾಂಡ್ಲಿಂಗು ಪ್ರಿಸೈಸ್ ಆಗಿತ್ತು ಅಂತಂದ್ರೆ ಸೊ ಅಲ್ಲಿ ಸಿಗುವಂತ ಫನ್ ಫ್ಯಾಕ್ಟರ್ ನಿಮಗೆ ಬೇರೆದ್ರಲ್ಲಿ ಸಿಗಲ್ಲ ಗೈಸ್. ಜೊತೆಗೆ ನಿಮಗೆ ಸಸ್ಪೆನ್ಷನ್ ಸ್ಟಿಫ್ ಇರೋದ್ರಿಂದ ಸೊ ಸ್ಟೆಬಿಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನಾರ್ಮಲ್ ವೆನ್ಯೂ ಕೂಡ ನಿಮಗೆ 170 ತನಕ ಹೋಗುತ್ತೆ ನಿಮಗೆ, ಈ ಕಾರ್ ಕೂಡ 170 ಹೋಗುತ್ತೆ ನಿಮಗೆ. ಬಟ್ ದ ಡಿಫ್ರೆನ್ಸ್ ಈಸ್ ಆ ಕಾರಲ್ಲಿ 40, 150 ಡ್ರೈವ್ ಮಾಡ್ಬೇಕಾದ್ರೆ ಏನೇನು ಕೊಡ್ತಾ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ ಕಾನ್ಫಿಡೆನ್ಸ್ ಕೊಡುತ್ತೆ ಗೈಸ್. ಏನಕ್ಕೆ ಅಂತಂದ್ರೆ ಸಸ್ಪೆನ್ಷನ್ ಸ್ಟಿಫ್ ಇದೆ ನಿಮಗೆ. ಸಾಫ್ಟ್ ಇದ್ದಾಗ ಕಾರ್ ಈ ತರ ವರ್ಟಿಕಲ್ ಮೂವ್ಮೆಂಟ್ಸ್ ಇರುತ್ತೆ ಗೈಸ್. ಸೊ ವರ್ಟಿಕಲ್ ಮೂವ್ಮೆಂಟ್ಸ್ ಇದ್ದಾಗ ಕಾನ್ಫಿಡೆನ್ಸ್ ಬರಲ್ಲ. ರೋಡ್ ಏನಾದ್ರು ಈ ತರ ಸ್ವಲ್ಪ ಹಳ್ಳ ಆಯ್ತು ಅಂತಂದಾಗ ನಿಮ್ಗೆ ಅದೇ ಸಸ್ಪೆನ್ಷನ್ ಸ್ಟಿಫ್ ಇತ್ತು ಅಂದಾಗ ತಡಿಯುತ್ತೆ ಅದು. ಸೊ ನಿಮ್ಗೆ ಅಷ್ಟು ಈಜಿಯಾಗಿ ಆಡಕ್ ಬಿಡಲ್ಲ ನಿಮ್ಗೆ. ಸೊ ಅದೊಂದು ಅಡ್ವಾಂಟೇಜ್ ಗೈಸ್ ಸಸ್ಪೆನ್ಷನ್ ಸ್ಟಿಫ್ ಇರೋದ್ರಿಂದ. ಎನಿಹಾವ್ ನೀವು ಸಸ್ಪೆನ್ಷನ್ ಸ್ಟಿಫ್ ಇರೋದ್ರಿಂದ ಹೇಳ್ತೀರಾ ಲೋ ಸ್ಪೀಡ್ಸ್ ಅಲ್ಲೆಲ್ಲ ಹೊಡಿಯುತ್ತೆ, ಏನು ಮಾಡಕ್ ಆಗಲ್ಲ ಗೈಸ್. ಒಂದ್ ಕಡೆ ಅಡ್ವಾಂಟೇಜ್ ಇದ್ದಾಗ ಇನ್ನೊಂದ್ ಕಡೆ ಇದ್ದೇ ಇರುತ್ತೆ ಡಿಸ್ಅಡ್ವಾಂಟೇಜ್ ನಿಮ್ಗೆ. ಸೊ ಲೋಯರ್ ಸ್ಪೀಡ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಹೊಡಿಯುತ್ತೆ, ನೋಡ್ಬೋದು ಬ್ಯಾಡ್ ಪ್ಯಾಚ್ ಆಫ್ ರೋಡ್ ಇದೆ ಇಲ್ಲಿ. ಸೊ ಇಳಿಸಿದ ತಕ್ಷಣ ಗೊತ್ತಾಗ್ತಾ ಇದೆ ನನಗೆ ನಾರ್ಮಲ್ ವೆನ್ಯೂಲಿ ಇಷ್ಟು ಒಳಗ್ ಬರಲ್ಲ ಗೈಸ್. ಏನ್ ಹೇಳ್ತೀವಿ ಪಾಟ್ ಹೋಲ್ಸ್ ಆಗಿರ್ಬೋದು ಅಥವಾ ಈ ತರದ್ದು ಒಂದು ರಫ್ ಪ್ಯಾಚು, ಸೊ ಅಷ್ಟು ಕ್ಯಾಬಿನ್ ಒಳಗೆ ಫಿಲ್ಟರ್ ಆಗಲ್ಲ ಆಕ್ಚುಲಿ. ಸೊ ಇದು ಸ್ವಲ್ಪ ಕೊಡ್ತಾ ಇದೆ ಒಳಗಡೆ ಸಸ್ಪೆನ್ಷನ್ ಸ್ಟಿಫ್ ಇರೋದ್ರಿಂದ. ಬ್ರೇಕಿಂಗ್ ಅಂತ ಬಂದಾಗ ಈ ಕಾರ್ ನಾರ್ಮಲ್ ವೆನ್ಯೂಲಿ ನಿಮಗೆ 2 ಡಿಸ್ಕ್ ಬರೋದು, ಈ ಕಾರಲ್ಲಿ 4 ಡಿಸ್ಕ್ ಬರುತ್ತೆ ಗೈಸ್. 4 ಡಿಸ್ಕ್ ಅಂತ ಅಂದಾಗ ಸೊ ನಿಮಗೆ ಆಬ್ವಿಯಸ್ಲಿ ಬ್ರೇಕ್ ಬೈಟ್ ಚೆನ್ನಾಗಿದ್ದೇ ಇರುತ್ತೆ. ಸೊ ಒಂದು ಪ್ಯಾನಿಕ್ ಬ್ರೇಕಿಂಗ್ ಅಂತ ಮಾಡಲ್ಲ ನಾನು ನಾರ್ಮಲ್ ಆಗಿ ಬ್ರೇಕ್ ಮಾಡಿ ಹೇಳ್ತೀನಿ ಗೈಸ್ ನಿಮ್ಗೆ ಕಾರ್ ಹೆಂಗಿದೆ ಅಂತ ಅನ್ನೋದು. ತುಂಬಾ ಶೋರ್ ಫುಟೆಡ್ ಆಗಿದೆ ಗೈಸ್ ಬ್ರೇಕ್ ಮಾತ್ರ. ಹಿಡಿದ ತಕ್ಷಣ ನಿಮಗೆ ಟಕ್ ಅಂತ ತಗೋತಾ ಇದೆ ಬೈಟ್ ಅದು. ಇಲ್ಲಿ ಪ್ಯಾನಿಕ್ ಬ್ರೇಕಿಂಗ್ ಅಲ್ಲೂ ಕಾನ್ಫಿಡೆನ್ಸ್ ಲೂಸ್ ಆಗೋದಾಗ್ಲಿ ಆ ತರದ್ ಏನೋ ಆಗಲ್ಲ. ಸೊ ಕರೆಕ್ಟ್ ಆಗಿ ಅದೇ ಟ್ರ್ಯಾಕ್ ಅಲ್ಲಿ ನಿಲ್ಲತ್ತೆ. ಸೊ 4 ಡಿಸ್ಕ್ ಕೊಟ್ಟಿರೋದು ಈ ಕಾರಲ್ಲಿ ಅದೊಂದು ಅಡ್ವಾಂಟೇಜ್ ಗೈಸ್. ಸೊ ಇನ್ನ ಈ ಕಾರಲ್ಲಿ AC ಕೂಡ ತುಂಬಾ ಎಫೆಕ್ಟಿವ್ ಆಗಿದೆ ಗೈಸ್. ಕ್ಯಾಬಿನ್ ನೋ ಟೈಮಲ್ಲಿ ಹಿಂಗ್ ಟಕ್ ಅನ್ನೋ ಸ್ವಲ್ಪ ಚಿಲ್ ಮಾಡ್ಬಿಡುತ್ತೆ ಕ್ಯಾಬಿನ್ ನ. ಸೊ ಅದೊಂದು ಚೆನ್ನಾಗಿದೆ. ಸೊ ನೋಡ್ಬೋದು ಇವನ್ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಇಂಟೀರಿಯರ್ಸ್ ಇದು. ನಮ್ ದೇಶದಲ್ಲಿ ಹೆಂಗಿದೆ ಅಂತಂದ್ರೆ ಕ್ರೋಮು ಪ್ರೀಮಿಯಂನೆಸ್ಗೆ ಮತ್ತೆ ಬ್ಲ್ಯಾಕ್ ಬಂದು ಸ್ಪೋರ್ಟಿನೆಸ್ಗೆ ಅಂತ ಒಂದು ತಲೆಯಲ್ಲಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಗೈಸ್ ಕಾರ್ ಕಂಪ್ನಿನವರು. ಸೊ ಅದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ನಾನೇನು ಹೇಳಕ್ ಹೋಗಲ್ಲ. ಬಿಕಾಸ್ ತುಂಬಾ ಕಾರ್ ನೋಡಿರ್ಬೋದು, ಪ್ರೀಮಿಯಂ ಕಾರ್ ಅಂತ ನಾವೇನ್ ಹೇಳ್ತೀವಿ ಆ ಕಾರಲ್ಲಿ ಹೆವಿ ಕ್ರೋಮ್ ಕೊಟ್ಟಿರ್ತಾರೆ. ಮತ್ತೆ ಯಾರೇ ಒಬ್ರು ಕಾರ್ನ ಅಪ್ಗ್ರೇಡ್ ಮಾಡ್ಬೇಕಾದ್ರು ಕೂಡ ಆ ಪ್ರೀಮಿಯಂನೆಸ್ಗೋಸ್ಕರ ಅಂತ ಕ್ರೋಮ್ ನ ಹೆವಿ ಆಡ್ ಮಾಡ್ತಾರೆ. ಲೈಕ್ ಒಳಗಡೆ ಡೋರ್ ಹ್ಯಾಂಡಲ್ ಆಗಿರ್ಬೋದು ಅಥವಾ ಬೀಡಿಂಗ್ ಗಳಲ್ಲಾಗಿರ್ಬೋದು, ಸೈಡ್ ಸ್ಕರ್ಟ್ಸ್ ಆ ತರದ್ದು. ಸೊ ಅಲ್ಲೆಲ್ಲ ತುಂಬಾ ಕ್ರೋಮ್ ಯೂಸ್ ಮಾಡ್ತಾರೆ. ಆಮೇಲೆ ಟೈಲ್ ಲ್ಯಾಂಪ್ ಗಾರ್ನಿಶ್, ಆಮೇಲೆ ಫ್ರಂಟ್ ಹೆಡ್ ಲ್ಯಾಂಪ್ ಗಾರ್ನಿಶ್, ಸೊ ಅದಕ್ಕೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಅವರು. ಸೊ ಬಟ್ ಕಂಪ್ಲೀಟ್ ಸ್ಪೋರ್ಟಿ ಇಂಟೀರಿಯರ್ ಇದು. ಸೊ ಇದ್ರ ಡಿಸ್ಅಡ್ವಾಂಟೇಜ್ ಅಂತ ತಗೊಂಡ್ರೆ ಆಬ್ವಿಯಸ್ಲಿ ನಿಮಗೆ ಸಮ್ಮರ್ ಅಲ್ಲಿ ಕ್ಯಾಬಿನ್ ಸರಿಯಾಗಿ ಹೀಟ್ ಮಾಡಕತ್ತೆ. ಎಲ್ಲರೂ ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ದೀರಾ ಅಂತಂದ್ರೆ ಒಳಗೆ ಬರೋಷ್ಟರಲ್ಲಿ ಓವನ್ ಆಗ್ಬಿಟ್ಟಿರುತ್ತೆ ಕಾರು. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ಬಟ್ ಸ್ಟಿಲ್ ಸ್ಪೋರ್ಟಿ ಇಂಟೀರಿಯರ್ಸ್ ಬೇಕು ಅಂತಂದ್ರೆ ಯು ಕ್ಯಾನ್ ಆಪ್ ಫಾರ್ ಇಟ್ ಗೈಸ್. ಇವನ್ ಈ ಕಾರು ಹೈ ಸ್ಪೀಡ್ಸಲ್ಲೂ ಸ್ಟೇಬಲ್ ಇದೆ ಸ್ಟಿಫ್ ಸಸ್ಪೆನ್ಷನ್ ಇರೋದ್ರಿಂದ. ಆ ಹೈ ಸ್ಪೀಡ್ಸ್ನ ರೆಕಾರ್ಡ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ, ಮತ್ತು ನಿಮ್ಗೆ ಅದನ್ನ ತೋರ್ಸೋಕ್ಕೂ ಆಗಲ್ಲ. ನಿಮಗೆ ಗೊತ್ತು ಏನಕ್ಕೆ ಅಂತ. ಬಟ್ ನನಗನ್ಸಿದ್ದು ಸ್ಟೆಬಿಲಿಟಿ ಮಾತ್ರ ವೇ ಬೆಟರ್ ಇದೆ ನಾರ್ಮಲ್ ವೆನ್ಯೂಗಿನ್ನ. ಸೊ ಇದು ಪ್ರಾಪರ್ ನಾನು ರಿವ್ಯೂ ಅಂತ ಹೇಳಲ್ಲ ನಾನು. ಸೊ ಇದೊಂದು ನನಗೇನು ಓಡಿಸ್ಬೇಕಾದ್ರೆ ಅನ್ನಿಸ್ತಾ ಇತ್ತು. ಸೊ ಅನಿಸಿಕೆನ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ.
ಸೊ ಇವನ್ ಇಲ್ಲಿ ಡ್ರೈವ್ ಮೋಡ್ಸ್ ಚೇಂಜ್ ಮಾಡಿದಾಗ ನಿಮಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಚೇಂಜ್ ಆಗುತ್ತೆ. ಸೊ ಅದೊಂಥರ ಚೆನ್ನಾಗಿರುತ್ತೆ ಗೈಸ್. ಮೋಡ್ ಶಿಫ್ಟ್ ಮಾಡ್ತಾ ಇದೀನಿ ಅಂತ ಇಲ್ಲಿ ತೋರಿಸ್ಕೊಡುತ್ತೆ ನಿಮಗೆ, ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ. ಸೊ ಅದ್ ಬಿಟ್ರೆ ಮಾಮೂಲಿ ಡ್ಯುಯಲ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದಾರೆ ಗೈಸ್ ಇಲ್ಲಿ. ಸೊ ಜೊತೆಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇದೆ. ಸೊ ಪ್ಯಾಡಲ್ ಶಿಫ್ಟರ್ಸ್ ವರ್ಕ್ ಮಾಡಿಲ್ಲ ಅಲ್ಲ, ಒಂದು ನಿಮಿಷ ಗೈಸ್, ಸ್ಪೋರ್ಟ್ ಮೋಡ್ಗೆ ಹಾಕೋತೀನಿ ನಾನು. ಸೊ ನೋಡ್ಬೋದು ಡೈರೆಕ್ಟ್ ಸ್ಪೋರ್ಟ್ಸ್ ಮೋಡ್ ಆಕ್ಟಿವೇಟ್ ಆಗಿದೆ. ಆಕ್ಚುಲಿ ಪ್ಯಾಡಲ್ ಶಿಫ್ಟರ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಗೈಸ್ ನಿಮಗೆ. ಸೊ ಕೊಟ್ಟ ತಕ್ಷಣ ಟಕ್ಕನ್ ತಗೋತಾ ಇದೆ, ಎಲ್ಲೂ ಲ್ಯಾಗ್ ಇಲ್ಲ. ನಾರ್ಮಲ್ ಆಗಿ ಶಿಫ್ಟ್ ಆಗುತ್ತೆ, ಆಟೋಮೆಟಿಕ್ ಆಗದೇನೆ ಗೇರ್ ಬಾಕ್ಸ್ ವರ್ಕ್ ಮಾಡುತ್ತೆ. ಸೇಮ್ ವೇಲಿ ಇದು ಕೂಡ ವರ್ಕ್ ಮಾಡ್ತಾ ಇದೆ ನಿಮಗೆ. ಸೊ ಶಿಫ್ಟ್ಸ್ ಎಲ್ಲ ಟಕ್ ಟಕ್ ಅಂತ ಆಗ್ತಾ ಇದೆ ಇಲ್ಲೂ ಕೂಡ. ಸೊ ನಿಮ್ಗೆ ಎಕ್ಸಾಸ್ಟ್ ನೋಟ್ ಅಷ್ಟು ಕೇಳಿಸ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಎಕ್ಸಾಸ್ಟ್ ನೋಟ್ ಕೂಡ ಕೇಳಿಸ್ತೀನಿ ಗೈಸ್ ನಿಮ್ಗೆ. ಸೊ ನಾರ್ಮಲ್ ಒಂದು ವೆನ್ಯೂ ಏನ್ ಟರ್ಬೋ ಇಂಜಿನ್ ಇತ್ತು, ಅದ್ರದ್ದು ಮೈಲೇಜ್ ಏನ್ ಕ್ಲೇಮ್ ಇತ್ತು, ಸೊ ಇದು ಕೂಡ ಅಷ್ಟೇನೆ ಕ್ಲೇಮ್ ಕೊಟ್ಟಿದ್ದಾರೆ ಗೈಸ್. ಸೊ ಮೈಲೇಜ್ ಅಲ್ಲಿ ಏನ್ ಅಷ್ಟೇನು ವ್ಯತ್ಯಾಸ ಇಲ್ಲ ಗೈಸ್. ಸೊ ಇವನ್ ವಿಸಿಬಿಲಿಟಿ ವೈಸ್ ಮಾತಾಡೋದಾದ್ರೆ ಬಾನೆಟ್ ಆಕ್ಚುಲಿ ನಂಗೆ ಕಾಣಿಸ್ತಾ ಇದೆ, ಒಂದು ಒಳ್ಳೆ ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಇದೆ ಗೈಸ್ ಇದು ಡ್ರೈವಿಂಗ್ ಪೊಸಿಷನ್. ಮಿರರ್ಸ್ ಕೂಡ ಆಕ್ಚುಲಿ ದೊಡ್ಡದಾಗಿದೆ. ಸೊ ಏನ್ ಬರ್ತಾ ಇದೆ ಸುತ್ತಮುತ್ತ ಅನ್ನೋದು ಗೊತ್ತಾಗುತ್ತೆ. ರಿಯರ್ ವ್ಯೂ ಮಿರರಲ್ಲೂ ನಿಮಗೆ ನೀಟಾಗಿ ಕಾಣುತ್ತೆ ಹಿಂದ್ಗಡೆ ಏನ್ ಬರ್ತಾ ಇದೆ ಅಂತ ಅನ್ನೋದು. ಸೊ ಇನ್ನೇನ್ ಸ್ನೇಹಿತರೆ, ಸೊ ನನಗೆ ಅನ್ಸಿದ್ದು ಇಷ್ಟೇ ಸ್ನೇಹಿತರೆ ಕಾರ್ ಬಗ್ಗೆ. ಸೊ ಏನ್ ಅನ್ಸ್ತು ಅಂತ ಅನ್ನೋದನ್ನ ನಾನು ಹೇಳಿದೀನಿ. ಸೊ ನೀವು ಒಂದು ಕಾರ್ ಎಂತೂಸಿಯಾಸ್ಟ್ ಅಂತಂದ್ರೆ ಸೊ ಈ ಕಾರ್ನ ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ಗೈಸ್. ಎಕ್ಸ್ ಶೋರೂಮ್ ಪ್ರೈಸ್ ಬಂದು 13 ಲಕ್ಷದ ಚಿಲ್ಡ್ರೇನ್ ಆಗುತ್ತೆ, ಲೈಕ್ 13,20,000 ಏನೋ ಇದೆ ಇದು ಎಕ್ಸ್ ಶೋರೂಮು. ಆನ್ ರೋಡ್ ನಿಮಗೆ ಆನ್ ರೋಡ್ ಎಷ್ಟು ಅಂತ ಗೊತ್ತಿಲ್ಲ ಆಕ್ಚುಲಿ, ಮೋಸ್ಟ್ಲಿ ಒಂದು 15,000 ಆಗ್ಬೋದು ನಿಮಗೆ. ಇದಕ್ಕೂ ಮತ್ತೆ ನಾರ್ಮಲ್ ವೆನ್ಯೂಗೂ ಆಲ್ಮೋಸ್ಟ್ ಆನ್ ರೋಡ್ 1 ಲಕ್ಷ ಇದೆ. ಶೋರೂಮ್ ರೇಟ್ ಬಂದು 46,000 ಇದೆ. ಸೊ ಒಂದ್ ವೇಳೆ ನೀವು ಕಾರ್ ಎಂತೂಸಿಯಾಸ್ಟ್ ಅಂದ್ರೆ ಆರಾಮಾಗಿ ಕಾರ್ನ ಕನ್ಸಿಡರ್ ಮಾಡ್ಬೋದು ಗೈಸ್. ಯಾಕೆಂತಂದ್ರೆ ಕಾರ್ ಎಂತೂಸಿಯಾಸ್ಟ್ ಆದವ್ರಿಗೆ ಕಾರ್ ಡೈನಮಿಕ್ ಆಗಿರೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇರಿಂಗ್ ಇಂದ ಫೀಡ್ಬ್ಯಾಕ್ ಇಲ್ಲ, ಮತ್ತೆ ಸ್ಟೆಬಿಲಿಟಿ ಅಷ್ಟಿಲ್ಲ ಕಾರಲ್ಲಿ ಅಂತಂದಾಗ ಪುಷ್ ಮಾಡಕ್ ಯಾರಿಗೆ ಆಗ್ಲಿ ಒಂದು ಕಾನ್ಫಿಡೆನ್ಸ್ ಬರಲ್ಲ. ಸೊ ಬಟ್ ಈ ಕಾರ್ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ. ಕೂಡೋಷ್ಟು ಹುಂಡೈ ಸೊ ಈ ತರ ಸಸ್ಪೆನ್ಷನ್ ಸ್ಟಿಫ್ ಮಾಡಿ ಮೆಕ್ಯಾನಿಕಲ್ ಚೇಂಜಸ್ ಇಲ್ದಲೆ ಈ ಕಾರ್ನ ಕೊಟ್ಟಿರೋಂಥದ್ದು. ಸೊ ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ ನನ್ನ ಪ್ರಕಾರ. ಸೊ ನಿಮಗೆ ಅನ್ಸ್ಬೋದು ಎನ್ಲೈನಪ್ಪ, ಸೊ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ. ಸೊ ಆಬ್ವಿಯಸ್ಲಿ ನೀವು 120 PS ಗಿನ ಜಾಸ್ತಿ ಬೇಕು ಅಂತಂದ್ರೆ ಗೈಸ್ ನೀವು ಕ್ರೆಟಾ ಇದೆ ಇದ್ರ ಮೇಲ್ಗಡೆ. ಸೊ ಆಬ್ವಿಯಸ್ಲಿ ಕ್ರೆಟಾನ ಕನ್ಸಿಡರ್ ಮಾಡ್ಬೋದು ನೀವು. ಸೊ ದಟ್ಸ್ ಅನ್ ಆಲ್ ಟುಗೆದರ್ ಅನದರ್ ಕಾರ್, ಈ ವಿಡಿಯೋಲಿ ಬೇಡ. ಸೊ ಬಟ್ ನಿಮ್ಗೊಂದು ಆಪ್ಷನ್ ಹೇಳಿದೆ ಅಷ್ಟೇ. ಈ ವೆನ್ಯೂ ಎನ್ಲೈನ್ ಕಾರ್ ಸ್ಟ್ಯಾಂಡೌಟ್ ಆಗೋಕ್ಕೆ ಅಂತ ಒಂದಿಷ್ಟು ಫಸ್ಟ್ ಇನ್ ಸೆಗ್ಮೆಂಟ್ ಫೀಚರ್ಸ್ ಇದೆ, ಲೈಕ್ ಡ್ಯಾಶ್ ಕ್ಯಾಮು, ಎಲೆಕ್ಟ್ರಿಕ್ ಅಡ್ಜಸ್ಟ್ ಡ್ರೈವರ್ ಸೀಟು, ಡ್ಯುಯಲ್ ಟಿಪ್ ಸ್ಪೋರ್ಟಿ ಎಕ್ಸಾಸ್ಟು, ರಿಯರ್ ಸೀಟ್ 2 ಸ್ಟೆಪ್ ರಿಕ್ಲೈನ್ ಫಂಕ್ಷನು ಮತ್ತು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇನ್ನು ಈ ಕಾರಿನ ವೇಟಿಂಗ್ ಪೀರಿಯಡ್ ಬಂದು 3 ತಿಂಗಳಿದೆ. ಸೊ ಒಂದ್ಸಲ ಶೋರೂಮ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ದಟ್ ನಿಮಗೆ ಎಕ್ಸಾಕ್ಟಾಗಿ ಯಾವಾಗ ಡೆಲಿವರಿ ಕೊಡ್ತೀವಿ ಅಂತ ಅವರೇ ಹೇಳ್ತಾರೆ. ಸೊ ರೈವಲ್ಸ್ಗೆ ಕಂಪೇರ್ ಮಾಡಿದ್ರೆ ಎನ್ಲೈನ್ ಕಾರ್ ಪ್ರೈಸಿಂಗು ಅಟ್ರಾಕ್ಟಿವ್ ಆಗಿ ಮಾಡ್ಯಾರೆ. ಜೊತೆಗೆ ನೆಕ್ಸಾನ್ ಬಿಟ್ಟರೆ ರೈಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ವೈಸ್ ಚೆನ್ನಾಗಿರೋದು ಅಂತಂದರೆ ಸೆಗ್ಮೆಂಟಲ್ಲಿ ವೆನ್ಯೂ ಎನ್ಲೈನ್ ಅಂತ ಅನ್ಬೋದು. ಸೊ ಡೈನಾಮಿಕ್ ಕಾರ್ ಬೇಕು ಮತ್ತು ಕಾರ್ ಎಂತೂಸಿಯಾಸ್ಟ್ ನೀವು ಅಂತಂದರೆ ವಿತೌಟ್ ಸೆಕೆಂಡ್ ಥಾಟ್ ಈ ಕಾರ್ನ ಕನ್ಸಿಡರ್ ಮಾಡ್ಬೋದು ನೀವು. ಐ ಹೋಪ್ ನನ್ನ ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನನ್ನ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್, ಪೀಸ್.